ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗ್ನಲ್ಲಿ ನಮ್ಮ ಮನೆಯ ಒಂದು ತುಳಸಿ ವಿವಾಹ, ತುಳಸಿ ಹಬ್ಬ ಯಾವ ರೀತಿ ಆಚರಣೆ ಮಾಡಿದೆ ಅಂತ ನಿಮ್ಮೆಲ್ಲರ ಜೊತೆ ಈ ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಪ್ರತಿ ವರ್ಷ ಜಸ್ಟ್ ತುಳಸಿ ಒಂದು ಪಾಟ್ ಇರುತ್ತಲ್ವ, ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ತಾಯಿದ್ದೆ. ಸೊ ಈ ಸಲ ಡಿಫ್ರೆಂಟಾಗಿ ಸ್ವಲ್ಪ ಸೀರೆ ಎಲ್ಲ ಉಡಿಸಿ ಅಮ್ಮನವ್ರ ಥರ ಕೂಡಿಸಿ ಮಾಡೋಣ ಅಂತ ಇಲ್ಲೆಲ್ಲ ಸೀರೆ ಉಡಿಸಿ ನೈಟೇ ರೆಡಿ ಮಾಡಿಟ್ಟೆ. ಆ್ಯಕ್ಚುಲಿ ಈ ಸಲ 2 ದಿನ ಬಂದಿದೆ, ಮಂಗಳವಾರ ಮತ್ತು ಬುಧವಾರ ತುಳಸಿ ಹಬ್ಬ. ಸೊ ಆ ಒಂದು ರೀಸನಿಂದ ಮಂಗಳವಾರ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ. ಬಟ್ ಯೂಶ್ವಲಿ ಮದುವೆಗಳು ಮಂಗಳವಾರ ಮಾಡಬಾರ್ದಲ್ವ. ಸೊ ಈ ಒಂದು ರೀಸನಿಂದ ಕನ್ಫ್ಯೂಷನ್ ಇತ್ತು, ಮಂಗಳವಾರ ಮಾಡೋದಾ ಬುಧವಾರ ಮಾಡೋದಾ ಅಂತ. ಸೊ ಹಿಂಗೆ ಕನ್ಫ್ಯೂಷನ್ ಇರುವಾಗ ಯಾವುದೇ ದಿನ ಆದ್ರೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಅದು ಒಳ್ಳೆಯ ಮುಹೂರ್ತ ಅಂತ ಹೇಳ್ತಾರೆ. ಸೊ ನೆಕ್ಸ್ಟ್ ಡೇ ಬುಧವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಅರ್ಲಿ ಮಾರ್ನಿಂಗೇ ಮಾಡಿಬಿಡೋಣ ಅಂತ ಡಿಸೈಡ್ ಮಾಡಿ ಇವಾಗ ನೈಟು ಏನೇನು ಬೇಕೋ ನೆಕ್ಸ್ಟ್ ಡೇ ಒಂದು ಪೂಜೆಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಎಲ್ಲ ನೀಟಾಗಿ ಒಂದು ವಧುವಿನ ರೀತಿಯಲ್ಲಿ ಒಂಥರ ಅಲಂಕಾರ ಎಲ್ಲ ಮಾಡಿ ಇಟ್ಟಿದ್ದೀನಿ. ಸೊ ಇವಾಗ ಬೆಳಗಿನ ಜಾವ ನಾನು ಹಿಂಗೂ ಪೂಜೆ ಅಲ್ವಾ, ಸೊ ಸ್ಯಾರಿ ಎಲ್ಲ ಉಟ್ಕೊಂಡು ರೆಡಿ ಆಗೋಣ ಅಂತ ಬಂದಿದ್ದೀನಿ. ಇವಾಗ ಬೆಳಗ್ಗೆ 5:30 ಆಗಿದೆ. ಅಂದರೆ ನಾನು ಆಲ್ಮೋಸ್ಟ್ 4:30ಗೆ ಎದ್ದು ನೀಟಾಗಿ ಮನೆ ಮುಂದೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿದ್ದೀನಿ, ಇದೆಲ್ಲ ಕ್ಲೀನ್ ಮಾಡಿ. ಸೊ ಇವಾಗ ಎಲ್ಲ ಕ್ಲೀನ್ ಮಾಡಿ ಇನ್ನೇನು ಪೂಜೆಗೆ ಹೂವು ಬಿಡ್ಸೋಕ್ಕೆ ಆಚೆ ಬಂದಿದ್ದೀನಿ. ಸೊ ಇದೆ ನೋಡಿ ನಾನು ಹಾಕಿರುವಂಥ ರಂಗೋಲಿ ಹೇಗಿದೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಊಟಾಣಿದು ಹಾಕಿದ್ದೆ. ಸೊ ನೆಕ್ಸ್ಟು ಬಾಗಿಲು ಮುಂದೆ ಸಹ ಒಂದು ರಂಗೋಲಿ ಎಲ್ಲ ಹಾಕಿದೆ. ಸೊ ಇಷ್ಟು ಮಾಡೋ ಅಷ್ಟರಲ್ಲೇ 5:30 ಆಗೋಯಿತು. 6 o'clock ಮುಂಚೆನೇ ಪೂಜೆ ಎಲ್ಲ ಮುಗಿಸ್ಬೇಕು ಆ್ಯಕ್ಚುಲಿ, ಬ್ರಾಹ್ಮಿ ಮುಹೂರ್ತ ಅಂತ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಲ್ಮೋಸ್ಟ್ ನನಗೆ 1 hour ಆಗೋಯಿತು. ಆಚೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಸೊ ಹೆಂಗೂ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಲ್ಲ, ಕ್ವಿಕ್ಕಾಗಿ ಪೂಜೆ ಮಾಡ್ಕೊಂಬಿಡೋಣ ಅಂತ ಇಲ್ಲಿ ದೇವ್ರ ಮನೆಯೆಲ್ಲ ಇವಾಗ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಯೂಶ್ವಲಿ ತುಳಸಿ ಹಬ್ಬ ಅಂದ್ರೇ ತುಳಸಿ ಕಟ್ಟೆ ಮುಂದೆ ರಂಗೋಲಿ ಕಂಪಲ್ಸರಿ ಬಿಡಬೇಕು. ಅದರಲ್ಲೂ ಈ ಥರ ಶಂಕು ಚಕ್ರ ಮತ್ತು ವಿಷ್ಣುವಿನ ರಿಲೇಟೆಡ್ ಯಾವುದೇ ಬಿಟ್ಟರೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನೀವೇನಾದರೂ ಟೇಬಲ್ ಮೇಲೆ ಮನೆ ಮೇಲೆ ಏನಾರ ಕೂಡಿಸ್ತಾ ಇದ್ದರೆ, ದೊಡ್ಡ ಪ್ಲೇಸ್ ಇದ್ದರೆ ಅದ್ರ ಮೇಲೇ ಎಲ್ಲ ನೀಟಾಗಿ ರಂಗೋಲಿ ಎಲ್ಲ ಬಿಡಿಸಿ ಅದ್ರ ಮೇಲೆ ನೀವು ತುಳಸಿ ಪಾಟ್ನ ಇಡ್ಬೋದು. ನಾನು ಈ ಸಲ ದೇವ್ರ ಮನೆಯಲ್ಲೇ ಕೂಡಿಸಿದ್ದೀನಿ. ಒಂದು ಮಣೆ ಹಾಕಿ ಅದ್ರ ಮೇಲೆ ತುಳಸಿ ಪಾಟ್ನ ಇಟ್ಟು ಅದಕ್ಕೆ ಸ್ಯಾರಿ ಎಲ್ಲ ಉಡಿಸಿ ರಾತ್ರಿನೇ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಸೊ ಇವಾಗ ಬೆಳಗಿನ ಜಾವ ಜಸ್ಟ್ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀನಿ. ಸೊ ಇವತ್ತು ನಾನು ರಂಗೋಲಿ ಬಂದು ಶಂಕು ಚಕ್ರ ಮತ್ತು ವಿಷ್ಣುವಿನ ನಾಮ ಹಾಕ್ತಾ ಇದ್ದೀನಿ. ಸೊ ನೀವು ಬೇಕಾದರೆ ಕೃಷ್ಣನ ಹೆಜ್ಜೆಗಳು ಸಹ ಹಾಕ್ಕೋಬೋದು. ಸೊ ನಾವು ಯಾವುದೇ ಒಂದು ಆಚರಣೆ ಮಾಡಬೇಕಾದ್ರೆ ಅದು ಹಿನ್ನೆಲೆ ಏನು, ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಮಾಡೋದ್ರಿಂದ ಅದಕ್ಕೆ ಇನ್ನೂ ಅರ್ಥಪೂರ್ಣವಾಗಿರುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಸೊ ನಾನು ಓದಿ ತಿಳ್ಕೊಂಡಿರೋ ಪ್ರಕಾರ ಈ ಹಬ್ಬ ಯಾವ ರೀತಿ ಆಚರಣೆಗೆ ಬಂತು ಅಂತ ಹೇಳೋದಾದರೆ, ವೃಂದ ಅಂತ ಒಂದು ವಿಷ್ಣು ಭಕ್ತಳಿರ್ತಾಳೆ. ಅವರ ಗಂಡ ಬಂದು ರಾಕ್ಷಸನಾಗಿರ್ತಾನೆ. ಅವನ ಹೆಸರು ಬಂದು ಜಲಾಂಧರ. ಸೊ ಅವನು ತುಂಬಾ ಕಷ್ಟ ಕೊಡ್ತಾ ಇರ್ತಾನೆ ದೇವತೆಗಳಿಗೆ. ಆವಾಗ ಆ ದೇವತೆಗಳಿಗೆ ತ್ರಿಮೂರ್ತಿಗಳ ಒಂದು ಮೊರೆ ಹೋಗ್ತಾರೆ. ಸೊ ಈ ಥರ ನಮಗೆ ಈ ಒಂದು ರಾಕ್ಷಸನಿಂದ ತೊಂದರೆ ಆಗಿದೆ, ಇದಕ್ಕೇನು ಪರಿಹಾರ ಇಲ್ಲ ಅಂತ. ಬಟ್ ಜಲಾಂಧರನ ಹೆಂಡತಿ ಒಂದು ವಿಷ್ಣು ಭಕ್ತಳಾಗಿರೋದ್ರಿಂದ ಅವಳು ಪಾತಿವ್ರತೆಗೆ ಯಾವಾಗ ಧಕ್ಕೆ ಬರುತ್ತೋ ಅವತ್ತು ಮಾತ್ರ ಅವನ್ನ ಸಂಹಾರ ಮಾಡೋಕ್ಕಾಗತ್ತೆ, ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಅವನ್ನ ಅಂತ ಶಿವ ಹೇಳ್ತಾನೆ. ಸೊ ಈ ಮಾತು ಕೇಳಿಸ್ಕೊಂಡಿದ್ದ ವಿಷ್ಣು ಏನು ಮಾಡ್ತಾನೆ ಅಂದರೆ, ಜಲಾಂಧರನ ರೂಪದಲ್ಲಿ ಬೃಂದ ಹತ್ರ ಹೋಗ್ತಾರೆ. ಅವಳು ಪಾಪ ನನ್ನ ಗಂಡನೇ ಬಂದಿದ್ದಾನೆ ಅಂತ ಆ ವಿಷ್ಣುವಿನ ಮುಟ್ತಾಳೆ. ಆವಾಗ ಅವಳ ಪಾತಿವ್ರತೆಗೆ ಧಕ್ಕೆ ಬಂದು ಆ ಟೈಮಲ್ಲಿ ಶಿವ ಈ ಜಲಾಂಧರನ ಸಂಹಾರ ಮಾಡ್ತಾನೆ ಅಂತ ಒಂದು ಕತೆ. ಸೊ ಆ ಒಂದು ವಿಷಯ ತಿಳಿದ ವೃಂದ ಏನಾಗುತ್ತೆ, ನಾನು ತುಂಬ ಭಕ್ತಿಯಿಂದ ಪೂಜೆ ಮಾಡೋ ವಿಷ್ಣುವಿನಿಂದನೇ ನನಗೆ ಮೋಸ ಆಯಿತು, ನನ್ನ ಗಂಡನ ಸಂಹಾರ ಆಯಿತು ಅಂತ ಕೋಪಗೊಂಡು ವಿಷ್ಣುವಿಗೆ ನೀನು ಶಾಲಿಗ್ರಾಮ ಆಗೋಗು ಅಂತ ಒಂದು ಶಾಪ ಕೊಡ್ತಾಳೆ. ಶಾಲಿಗ್ರಾಮ ಅಂದರೆ ಒಂದು ಕಲ್ಲು ರೂಪ ತಗೋ ಅಂತ. ಸೊ ಈ ಒಂದು ರೀಸನಿಂದ ಇವತ್ತು ನಾವು ಏನು ಪೂಜೆ ಮಾಡ್ತೀವಲ್ಲ, ವಿವಾಹ ಮಾಡ್ತೀವಲ್ಲ, ಅದು ತುಳಸಿ ಗಿಡಕ್ಕೆ ಮತ್ತು ಸಾಲಿಗ್ರಾಮಕ್ಕೆ ಮಾಡ್ತೀವಿ ಆ್ಯಕ್ಚುಲಿ. ಬಟ್ ಯಾರ ಮನೇಲಿ ಈ ಸಾಲಿಗ್ರಾಮ ಇರಲ್ವೋ, ವಿಷ್ಣುವಿನ ಇನ್ನೊಂದು ರೂಪ ಅಂದರೆ ನಲ್ಲಿಕಾಯಿ ಮರ ಅಂತಾರೆ. ಸೊ ಅದಕ್ಕೆ ಆ ಮರದ ಒಂದು ಕೊಂಬೆನಿಟ್ಟು ಅದಕ್ಕೆ ವಿವಾಹ ಮಾಡಿಸ್ತೀವಿ. ಇದೆರಡೂ ಇಲ್ಲ ಅಂದ್ರೂ ಒಂದು ವಿಗ್ರಹ, ವಿಷ್ಣುವಿನ ಒಂದು ವಿಗ್ರಹಕ್ಕಿಟ್ಟು ಕೂಡ ಮಾಡ್ಬೋದು. ಸೊ ಈ ರೀತಿ ತುಂಬ ಮನೆಗಳಲ್ಲಿ ಕೆಲವೊಂದು ಪದ್ಧತಿಗಳಿರುತ್ತೆ. ಸಾಲಿಗ್ರಾಮ ಇರೋರು ಅದನ್ನೇ ಇಟ್ಟು ತುಳಸಿ ಪೂಜೆ ಮಾಡ್ತಾರೆ, ವಿವಾಹ ಮಾಡ್ತಾರೆ. ಸೊ ಈ ವಿವಾಹ ಏನಕ್ಕೆ ಮಾಡಿದ್ರು ಅಂದರೆ, ವಿಷ್ಣುವಿನ ಕಾರಣದಿಂದ ತುಳಸಿ ಮಾತೆಗೆ ಒಂದು ವೈಧವ್ಯ ಬಂತಲ್ವ, ಆ ಒಂದು ಪಾಪದ ವಿಮುಕ್ತಿಗೋಸ್ಕರ ವಿಷ್ಣುವಿನ ರೂಪ ಆಗಿರುವ ಸಾಲಿಗ್ರಾಮಕ್ಕೆ ಮತ್ತು ಲಕ್ಷ್ಮಿಯ ಸ್ವರೂಪ ಆಗಿರುವಂಥ ತುಳಸಿ ದೇವಿಗೆ ಮತ್ತೆ ವಿವಾಹ ಮಾಡಿ ವೈಧವ್ಯದಿಂದ ಸುಮಂಗಳಿಯನ್ನಾಗಿ ಮಾಡ್ತಾರೆ.
ಸೊ ಈ ಒಂದು ಹಬ್ಬ ಯಾರು ಆಚರಣೆ ಮಾಡ್ತಾರೆ ಅವ್ರಿಗೆ ಯಾವತ್ತೂ ವೈಧವ್ಯ ಬರಲ್ಲ ಅಂತ ಒಂದು ನಂಬಿಕೆ ಇದೆ. ಸೊ ಆ ಒಂದು ರೀಸನಿಂದ ನಿಮಗೆ ಸುಮಂಗಳೆಯಾಗಿ ಇರಬೇಕು, ಯಾವತ್ತಿಗೂ ಗಂಡನ ಆಯುಷ್ಯು ಇನ್ಕ್ರೀಸ್ ಮಾಡಬೇಕು ಅನ್ನೋರು ಈ ಒಂದು ತುಳಸಿ ಹಬ್ಬನ ಮಾಡಬೇಕು ತಪ್ತೀರ. ಮತ್ತು ಲಕ್ಷ್ಮಿಗೆ ಇಷ್ಟವಾಗಿರುವಂಥ ಪ್ರತಿಯೊಂದೂ ಇದ್ರ ಮುಂದೆ ಇಟ್ಟು ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನಿಲ್ಲಿ ಲಕ್ಷ್ಮೀ ಸೇರು ಮತ್ತು ತುಳಸಿದೊಂದು ಬೆಳ್ಳಿದಿತ್ತು ಅದನ್ನು ಇಟ್ಟು ಮಾಡ್ತಾಯಿದ್ದೀನಿ. ಸೊ ಇವಾಗ ಒಂದು ಮದುವೆ ಅವ್ರ ವಿವಾಹ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಒಂದು ತಟ್ಟೆಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಹೂವು, ಬಳೆ, ಎಲೆ ಅಡಿಕೆ ಮತ್ತು ಮಂಗಳಸೂತ್ರ ಮತ್ತು ಒಂದು ಹೊಸ ಬಟ್ಟೆ ಮತ್ತು ಈ ಒಂದು ಆರತಿ ಎತ್ತಕ್ಕೆ, ದೃಷ್ಟಿ ತೆಗಿಯೋಕ್ಕೆ ಆರತಿ ದೀಪಗಳೊಂದು ತಟ್ಟೆಲಿ ಇಟ್ಕೊಟ್ಟಿದ್ದೀನಿ. ಅಕ್ಷತೆ, ಕಾಳು ಮತ್ತು ಅರಿಶಿನ, ಕುಂಕುಮ. ಸೊ ಇಷ್ಟೂ ನೀಟಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಪೂಜೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಲಕ್ಷ್ಮೀ ದೇವಿ ಲಕ್ಷ್ಮೀ ಸ್ವರೂಪಳಾದ ತುಳಸಿ ಮಾತೆಗೆ ಒಂದು ವಧುವಿನ ರೂಪದಲ್ಲಿ ಎಲ್ಲ ಒಡವೆಗಳೆಲ್ಲ ಹಾಕಿ ಅಲಂಕಾರ ಮಾಡಬೇಕು. ಸೊ ಅದೇ ಥರ ನಾನೆಲ್ಲ ಮಾಡಿ, ಇವಾಗ ಯಾರು ಈ ಒಂದು ಸ್ಯಾರಿ ಎಲ್ಲ ಉಡ್ಸೋಕ್ಕೆ ಟೈಮ್ ಇರಲ್ವೋ ಗೆಜ್ಜೆ ವಸ್ತ್ರ, ಹತ್ತಿ ಹಾರ ಅಂತಾರಲ್ಲ ಅದನ್ನು ಹಾಕಿ ಮಾಡಿದ್ರೇನು ಅದು ಹೊಸ ಬಟ್ಟೆ ಹಾಕಿರೋದಕ್ಕೆ ಸಮಾನ ಅಂತ ಹೇಳ್ತಾರೆ. ಫಸ್ಟು ಯಾವುದೇ ಮದುವೆ ಮಾಡಬೇಕಾದ್ರೂ ಫಸ್ಟು ಅರಿಶಿನ ಹಚ್ಚೋದ್ರಿಂದ ಸ್ಟಾರ್ಟ್ ಮಾಡಬೇಕು. ನಮ್ಮ ಮದುವೆಗಳಲ್ಲೂ ಅಷ್ಟೇ ಅಲ್ವಾ, ಅರಿಶಿನ ಶಾಸ್ತ್ರದಿಂದ ಸ್ಟಾರ್ಟ್ ಮಾಡ್ತೀವಿ. ಅದೇ ರೀತಿ ತುಳಸಿ ದೇವಿಗೆ ಕೂಡ ಅರಿಶಿನ ಕುಂಕುಮ ಇಟ್ಟು ಆಮೇಲೆ ಹೂವು ಇಟ್ಟು ಲಾಸ್ಟಿಗೆ ತಾಳಿ ಕಟ್ಟಬೇಕು. ಸೊ ಈ ಒಂದು ತಾಳಿ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಗಂಟೆ ಹಾಕಿ ಆಮೇಲೆ ಈ ತುಳಸಿ ದೇವಿಗೆ ಹಾಕಿ ವಿಷ್ಣುವಿನ ಒಂದು ಕೈಯಲ್ಲೇ ಹಾಕಿದೆ ಅಂತ ಮನಸ್ಸಲ್ಲಿ ನಾವು ಬೇಡ್ಕೊಂಡು ನಾವೇ ಹಾಕಬೇಕು. ಆಮೇಲೆ ವಿಷ್ಣುವಿನ ಸಹಸ್ರನಾಮ ಮತ್ತು ತುಳಸಿ ದೇವಿದ ಸಹಸ್ರನಾಮ ಮತ್ತು ಗಣೇಶನ ಪೂಜೆ. ಫಸ್ಟು ಗಣೇಶನ ಪೂಜೆ ಮುಂದೆ ಇರೋ ವಿಗ್ರಹಗಳು ಮಾಡಿ ಆಮೇಲೆ ತುಳಸಿ ಮತ್ತು ವಿಷ್ಣುವಿನ ಸಹಸ್ರನಾಮಗಳನ್ನ ಓದಿ ಪೂಜೆನ ಮುಗಿಸ್ದೆ. ಸೊ ಇದೆಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 6 o'clock ಆಯಿತು. ಕರೆಕ್ಟಾಗಿ ಆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಪೂಜೆ ಎಲ್ಲ ಮುಗೀತು ಅಂತಲೇ ಹೇಳ್ಬೋದು. ಸೊ ನಾನು ಅಷ್ಟೋತ್ತರಗಳು ಓದಿರೋ ಒಂದು ಸೌಂಡ್ಗೂ ಏನೋ ಮಕ್ಕಳಿಗೆಲ್ಲ ಎಚ್ಚರಿಕೆ ಆಗಿದೆ. ಅವರೂ ಎದ್ದು ಬಂದರು. ಸೊ ನಾನು ಪೂಜೆ ಮಾಡೋದ್ರು ನೋಡಿ ನಾನು ಪೂಜೆಗೆ ಕೂತ್ಕೊಳ್ತೀವಿ ಅಂದರು. ಸೊ ಆಯಿತು ಅಂತ ಅವ್ರನ್ನ ಸ್ನಾನಕ್ಕೆ ಕಳಿಸಿ, ಹೆಂಗೂ ಮದುವೆ ವಿವಾಹ ಎಲ್ಲ ಮುಗ್ದಿದೆ. ಲಾಸ್ಟಿನ ಆರತಿ ಒಂದು ಎತ್ತೋ ಟೈಮಲ್ಲಿ ಮಕ್ಕಳು ಇದ್ರೆ ಜೊತೆಲಿ ಚೆನ್ನಾಗಿರುತ್ತೆ ಅಂತ ಅವ್ರಿಗೆಲ್ಲ ಸ್ನಾನಕ್ಕೆ ಕಳಿಸಿ ನಾನು ಇಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ದೀನಿ. ಇನ್ನು ಬಾಕ್ಸಸ್ಗೆ ಎಲ್ಲ ಸ್ಕೂಲ್ಗೂ ನಾನೆಲ್ಲ ರೆಡಿ ಮಾಡಿ ಕಳಿಸ್ಬೇಕು. ಸೊ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಕಡಲೆಕಾಳು ಮತ್ತು ಎಲ್ಲ ಕಾಳುಗಳು ನೆನೆಸಿಟ್ಟಿದ್ದೆ, ಅದರದ್ದೆಲ್ಲ ಸಾಂಬಾರು ಮಾಡೋಣ ಅಂತ ಎತ್ತಿಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಗೋಡಂಬಿ ಎಲ್ಲ ನೆನೆಸಿಟ್ಟಿದೆ, ಅದನ್ನು ಮಕ್ಕಳಿಗೆ ಬೆಳಗಿನ ಜಾವ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರಲ್ವ. ಸೊ ಅದಕ್ಕೆ ಅದನ್ನೆಲ್ಲ ಬಿಡಿಸಿಟ್ಟಿದ್ದೀನಿ. ಸೊ ಇವಾಗ ಪ್ರಸಾದಕ್ಕೆ ಅವ್ರ ನೈವೇದ್ಯಕ್ಕೆ ನಾನು ಪುಳಿಯೋಗರೆ ಸ್ವಲ್ಪ, ಚಿತ್ರಾನ್ನ ಸ್ವಲ್ಪ ಮತ್ತು ಪಂಚಕಜ್ಜಾಯ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶ್ವಲಿ ಪಂಚಕಜ್ಜಾಯ ಅನ್ನೋದು ತುಂಬಾ ವಿಷ್ಣುವಿಗೆ ತುಂಬ ಇಷ್ಟವಾದಂಥ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಇದನ್ನು ಕೆಲವೊಬ್ಬರು ಸ್ವೀಟ್ ಅವಲಕ್ಕಿ ಅಂತಲೂ ಕರೀತಾರೆ. ಇದೆಲ್ಲ 5 ಪದಾರ್ಥಗಳನ್ನ ಯೂಸ್ ಮಾಡ್ಕೊಂಡು ಮಾಡೋದು. ಅದರದ್ದು ರೆಸಿಪಿ ಸಹ ನಾನು ಈ ಒಂದು ಬ್ಲಾಗಲ್ಲಿ ನಿಮ್ಮೆಲ್ಲ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ವರ್ಷ ತುಳಸಿ ಹಬ್ಬ ನೀವೆಲ್ಲ ಯಾವತ್ತು ಮಾಡಿದ್ರಿ? ಮಂಗಳವಾರ ಸಂಜೆ ಮಾಡಿದ್ರೆ ಇಲ್ಲ ಬುಧವಾರ ಮಾಡಿದ್ರ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಇವಾಗ ಪುಳಿಯೋಗರೆ ಮತ್ತು ಚಿತ್ರಾನ್ನ ಎಲ್ಲ ರೆಡಿಯಾಗಿದೆ. ಮಕ್ಕಳಿಗೇನು ಬಾಕ್ಸಿಗೆ ಇದನ್ನೇ ಹಾಕಿ ಕಳಿಸೋಣ ಅಂತ ನೆಕ್ಸ್ಟು ಮಾಡಿದ ತಕ್ಷಣವೇ ಒಂದು ಸ್ವಲ್ಪ ದೇವರಿಗೆ ನೈವೇದ್ಯಕ್ಕೆ ತೆಗೆದಿಡ್ತಾ ಇದ್ದೀನಿ. ಸೊ ನೆಕ್ಸ್ಟು ತುಳಸಿ ಹಬ್ಬಕ್ಕೆ ತುಂಬಾ ವಿಶೇಷವಾದ ಸ್ವೀಟು ಪಂಚಕಜ್ಜಾಯ ಯಾವ ರೀತಿ ಮಾಡೋಣ ನೋಡ್ಕೊಳ್ಳೋಣ ಬನ್ನಿ. ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಬಂದು ಹುರಿದ್ಕೊಂಡಿದ್ದೀನಿ ಎಳ್ಳು ಮತ್ತು ತೆಂಗಿನಕಾಯಿ. 3ನೇ ಪದಾರ್ಥ ಬಂದು ಬೆಲ್ಲ, ಅವಲಕ್ಕಿ ಮತ್ತು ತುಪ್ಪ. ಸೊ ಇಲ್ಲಿ 5 ಪದಾರ್ಥ ಯೂಸ್ ಮಾಡ್ತೀವಿ. ಸ್ವಲ್ಪ ತುಪ್ಪ ಬಾಣಲೆಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಯಾವ ಬಾಣಲೆಗೆ ತುಪ್ಪ ಹಾಕ್ಕೊಂಡಿದ್ದೀನೋ ಇದು ಬಾಣಲೆಗೆ ಆಲ್ರೆಡಿ ತುಪ್ಪ ಸ್ವಲ್ಪ ಇತ್ತು, ನಾನು ಏನೋ ಸ್ವೀಟ್ ಮಾಡಿದ್ದು, ಅದಕ್ಕೆ ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನೀವು ತುಪ್ಪ ಆಮೇಲೆ ಸಹ ಹಾಕ್ಕೋಬೋದು. ಇವಾಗ ಒಂಚೂರು ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದು ಬೆಲ್ಲ ಕರಗೋವರೆಗೂ ಕರಗಿಸ್ಕೋಬೇಕು. ಪಾಕ ಎಲ್ಲ ಏನು ತೆಗಿಯೋ ಅವಶ್ಯಕತೆ ಇಲ್ಲ. ಬೆಲ್ಲ ನೀಟಾಗಿ ಕರಗಿದ್ಮೇಲೆ ಏನು ಹುರಿದಿಟ್ಕೊಂಡಿರ್ತೀವರ ಎಳ್ಳು ಅದನ್ನು ಹಾಕ್ಕೋಬೇಕು. ಸೊ ಈ ಎಳ್ಳು ಅನ್ನೋದು ತುಂಬಾ ಟೇಸ್ಟ್ ಕೊಡುತ್ತೆ ಹುರಿದು ಹಾಕ್ಕೊಂಡ್ರೆ, ಹಸಿದು ಹಾಕ್ಕೊಳ್ಳೋದಕ್ಕಿಂತ. ನಾನು ಆಲ್ರೆಡಿ ಡ್ರೈ ರೋಸ್ಟ್ ಮಾಡಿ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಸೊ ಈ ಪಾಕದಲ್ಲಿ ಈ ಒಂದು ಎಳ್ಳನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಕಾಯಿ ತುರಿ ಮತ್ತು ಅದರಲ್ಲಿ ರುಬ್ಬೇಕಾದ್ರೆ ಒಂದು ಏಲಕ್ಕಿ ಹಾಕ್ಕೊಂಡಿದ್ದೆ, ಅದು ಹಾಕ್ಕೊಳ್ಳೋದ್ರಿಂದ ಘಮ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಇದೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಪೇಪರ್ ಅವಲಕ್ಕಿ ಅಂತ ಸಿಗುತ್ತೆ ಅಂಗಡಿಯಲ್ಲಿ, ನಾನು ಅದನ್ನು ತೊಗೊಂಡಿದ್ದೀನಿ. ಅದನ್ನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ನಾರ್ಮಲ್ ಅವಲಕ್ಕಿಯಲ್ಲಿ ಸಹ ನೀವು ಮಾಡ್ಕೋಬೋದು. ಬಟ್ ಇದು ಪೇಪರ್ ಅವಲಕ್ಕಿಯಲ್ಲಿ ಮಾಡೋದ್ರಿಂದ ಏನಂದರೆ ಬೇಗನೆ ಮರ್ಜ್ ಆಗುತ್ತೆ, ಅದೆಲ್ಲ ಲೈಕ್ ಬೆಲ್ಲ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಗಟ್ಟಿ ಅವಲಕ್ಕಿ ಏನಾಗುತ್ತೆ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇನ್ಸ್ಟೆಂಟಾಗಿ ನೀವು ಮಾಡ್ಕೋಬೇಕಂದ್ರೆ ಪೇಪರ್ ಅವಲಕ್ಕಿನೇ ಬೆಸ್ಟು.
ಸೊ ಇದಂತೂ ನನ್ನ ಮಕ್ಕಳಿಗೆ ನಮ್ಮ ಹಸ್ಬೆಂಡ್ಗೆ ಎಲ್ಲ ತುಂಬಾ ಇಷ್ಟ. ಸೊ ಇದನ್ನು ಸಹ ನಾನು ಮಾಡಿ ನೈವೇದ್ಯಕ್ಕೆ ತಂದು ಇಟ್ಟಿದ್ದೀನಿ. ಸೊ ನಾನು ನೈವೇದ್ಯ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಮಕ್ಕಳು ಎಲ್ಲ ರೆಡಿಯಾಗಿದ್ದರು. ಸೊ ನನ್ನ ಮಗಳೇ ಇವತ್ತು ನಲ್ಲಿಕಾಯಿ ಆರತಿ ದೀಪ ಏನು ಮಾಡಿಟ್ಟಿದ್ದೀನಲ್ಲ ಅದನ್ನೆಲ್ಲ ಬೆಳಗ್ಗೆ ಇಟ್ಟಿದ್ದಾಳೆ. ಅದೆಲ್ಲ ವಿಡಿಯೋಸ್ ನಾನು ತಗೊಳಕ್ಕಾಗಲಿಲ್ಲ. ಬಟ್ ಅದಾದಮೇಲೆ ನಾನು ಸಹ ಅದೇ ದೀಪಗಳನ್ನ ಇನ್ನೊಂದು ಸಲ ನಲ್ಲಿಕಾಯಿ ದೀಪದಿಂದ ಆರತಿ ಎತ್ತಾ ಇದ್ದೀನಿ ದೇವಿಗೆ. ಸೊ ಈ ರೀತಿ ನಮ್ಮ ಮನೆಯ ಒಂದು ಏನಂತಾರೆ ತುಳಸಿ ವಿವಾಹ ತುಂಬಾ ಅಚ್ಚುಕಟ್ಟಾಗಿ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು, ಸಿಂಪಲ್ಲಾಗಿ. ಸೊ ವಿವಾಹ ಎಲ್ಲ ಆದಮೇಲೆ ಆರತಿ ಎಲ್ಲ ಎತ್ತಿದ್ಮೇಲೆ ಇವಾಗ ಒಂದು 5 ಜನ ಮುತ್ತೈದೆಯರನ್ನ ಕರೆದು ಇವಾಗ ಏನನ್ನು ನಾನು ನೈವೇದ್ಯ ಮಾಡಿ ಪ್ರಸಾದ ಎಲ್ಲ ಇಟ್ಟಿದ್ದೀನಲ್ಲ ಒಂದಷ್ಟು ಜನಕ್ಕೆ ಹಂಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಅಕ್ಕಪಕ್ಕ ಮನೆಯವ್ರನ್ನ ಒಂದು 5 ಮೆಂಬರ್ಸ್ ಮುತ್ತೈದೆಗಳನ್ನ ಕರೆದು ತಾಂಬೂಲ ಕೊಟ್ಟು ಮತ್ತು ನೈವೇದ್ಯ ಏನು ಮಾಡಿದ್ನಲ್ಲ ಪ್ರಸಾದ ಅದನ್ನೆಲ್ಲರಿಗೂ ಕೊಟ್ಟು ಕಳಿಸ್ದೆ. ಸೊ ಲಾಸ್ಟಲ್ಲಿ ಎಲ್ಲರೂ ಬಂದು ಹೋದ್ಮೇಲೆ ದೃಷ್ಟಿ ತೆಗಿಬೇಕು ಅಂತ ಹೇಳ್ತಾರೆ. ಅಂದರೆ ಎಲ್ಲರೂ ವಧುವರರನ್ನ ನೋಡ್ಕೊಂಡು ಹೋದ್ಮೇಲೆ ಅವ್ರಿಗೆ ದೃಷ್ಟಿ ಆಗಿರುತ್ತೆ ಅಂತ ದೃಷ್ಟಿ ತೆಗಿಯೋವಂಥ ಒಂದು ಪದ್ಧತಿ ಇರುತ್ತಲ್ವ ಮದುವೆಗಳಲ್ಲಿ ಸಹ. ಅದೇ ಥರ ಇವಾಗ ನಾನು ಸಹ ದೃಷ್ಟಿ ತೆಗಿತಾ ಇದ್ದೀನಿ ಆರತಿ ದೀಪಗಳಲ್ಲಿ. ಸೊ ಹೀಗಿತ್ತು ನಮ್ಮ ಒಂದು ಮನೆಯ ವಿವಾಹ ಮಹೋತ್ಸವ ಅವ್ರ ತುಳಸಿ ಹಬ್ಬ ಅಂತಲೇ ಹೇಳ್ಬೋದು. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ಯಾರೆಲ್ಲ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಾ ಇದ್ದೀರಾ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.